ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಬಯಾಲಜಿಯ 3 ಮಾರ್ಕಲ್ಲಿ ಎಂಥ ಅಂಡ್ ಯಾವ ರೀತಿಯ ಕಾನ್ಸೆಪ್ಟ್ಸ್ ಬರಬಹುದು ಅಂತ ವಿ ಆರ್ ಟ್ರೈಂಗ್ ಟು ಡಿಕೋಡ್. ಓಕೆ, ಸೊ 3 ಮಾರ್ಕ್ಸಿಗೆ ಕೇಳುವಂತಹ ಪ್ರಶ್ನೆಗಳಲ್ಲಿ ಬಯಾಲಜಿಯಲ್ಲಿ ಯಾವ ಕಾನ್ಸೆಪ್ಟ್ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಬೇಸ್ಡ್ ಆನ್ ಫ್ಯೂ ಇಯರ್ಸ್, ಪ್ರಿವಿಯಸ್ ಇಯರ್ಸ್ ಅಂಡ್ ಮಾಡೆಲ್ ಕ್ವೆಶನ್ ಪೇಪರ್ ಅಂತ ನೋಡೋಣ. ಪ್ಲಸ್ 3 ಮಾರ್ಕ್ಸ್ ಅಲ್ಲಿ ಬರುವಂತಹ ಪ್ರಶ್ನೆಗಳು ಹೆಚ್ಚಾಗಿ ಈಸಿನೇ ಇರುತ್ತೆ. ಸೊ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗಬೇಡಿ. ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಕಂಪ್ಯಾರಿಸನ್. ಫಸ್ಟ್ ವಿ ವಿಲ್ ಸಿ ಎಷ್ಟು ಡೈಗ್ರಾಮ್ಸ್ ಅನ್ನ ಕೇಳ್ತಾರೆ. 3 ಮಾರ್ಕಿನ ಈ ಪರ್ಟಿಕ್ಯುಲರ್ ಕ್ವೆಶನ್ಸ್ ಅಲ್ಲಿ ಇಫ್ ಯು ಸಿ ಡೈಗ್ರಾಮ್ಗಳು ಎಷ್ಟು 2 ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ನಿಮಗೆ ಅಟ್ ಲೀಸ್ಟ್ 2 ಬಂದೇ ಬರುತ್ತೆ. ಸೊ ಹಿಯರ್ ದೇ ಹ್ಯಾವ್ ಆಸ್ಕ್ಡ್ ಯು ಡಯಾಗ್ರಾಮ್ ಇನ್ ದಿಸ್ ಕೇಸ್. ಇನ್ನೊಂದು ಇಫ್ ವಿ ವರ್ ಟು ಸಿ ದ ಕ್ವೆಶನ್ ಪೇಪರ್ಸ್, ಓಕೆ, ಇನ್ನೊಂದು 2 ಡಯಾಗ್ರಾಮ್ಸ್ ಇಫ್ ದೇ ಆಸ್ಕ್, ಆಫ್ ಕೋರ್ಸ್ ನೀವು ಡಯಾಗ್ರಾಮ್ ಅನ್ನ ಆಪ್ಟ್ ಮಾಡಿ. ಓಕೆ, 2 ಡಯಾಗ್ರಾಮ್ಸ್ ಅಂತ 2 ಡಯಾಗ್ರಾಮ್ ಇದ್ರೆ ಒಳ್ಳೇದು. ಯು ಆಪ್ಟ್ ಫಾರ್ ದ್ಯಾಟ್ ಬಿಕಾಸ್ ಡಯಾಗ್ರಾಮ್ಸ್ ಅಲ್ಲಿ ಫುಲ್ ಸ್ಕೋರ್ ಮಾಡುವಂತ ಚಾನ್ಸಸ್ ಆರ್ ವೆರಿ ಹೈ. ಆಲ್ ರೈಟ್, ಓಕೆ. ನೆಕ್ಸ್ಟ್, ಸೊ ಮಾಡೆಲ್ ಪೇಪರ್ 3 ಅಲ್ಲಿ ಸ್ವಲ್ಪ ಅವರು ವೇರಿಯೇಷನ್ ಕೊಟ್ಟಿದ್ದಾರೆ. ಒಂದೇ ಡಯಾಗ್ರಾಮ್ ಕೇಳಿರೋದು, 2 ಕೇಳಲೇಬೇಕಂತಿಲ್ಲ. ಒಂದು ಝುವಾಲಜಿಯಿಂದ ಒಂದು ಬಾಟ್ನಿಯಿಂದ ಅನ್ನೋ ತರ ಕೇಳಿದಾರೆ ಅವರು. ಕೇಳಲೇಬೇಕಂತಿಲ್ಲ, ಬಟ್ ಹೆಚ್ಚಾಗಿ 2 ಡಯಾಗ್ರಾಮ್ ಅನ್ನ ಕೇಳೋ ಚಾನ್ಸ್ ಇದೆ. ಲೆಟ್ಸ್ ಸಿ ದ ಚಾಪ್ಟರ್ ವೈಸ್ ಟಾಪಿಕ್ಸ್ ದಟ್ ಕ್ಯಾನ್ ಬಿ ಆಸ್ಕ್ಡ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಮೊನೋಕಾಟ್ ಎಂಬ್ರಿಯೋ ಡಯಾಗ್ರಾಮ್ 3 ಮಾರ್ಕಿಗೆ ಕೇಳೋ ಚಾನ್ಸ್ ಇದೆ. ಡೈಕಾಟ್ ಎಂಬ್ರಿಯೋ ಕೂಡ ಕೇಳಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಡೈಕಾಟ್ ಎಂಬ್ರಿಯೋ ಕೂಡ ನೀವು ನೋಡ್ಕೊಂಡು ಹೋಗ್ಲೇಬೇಕಾಗಿರುವಂಥದ್ದು. ಸೊ ಡು ನಾಟ್ ಫೊಗೆಟ್. ಇನ್ನೊಂದು ಡಯಾಗ್ರಾಮ್ ಹೇಳ್ತೀನಿ, ಫಿಮೇಲ್ ಗೆಮಿಟೋಫೈಟ್ ಆಫ್ ಎಂಜಿಯೋಸ್ಪರ್ಮ್. ಇದನ್ನ ಕೂಡ ಕೇಳೋ ಚಾನ್ಸ್ ಇದೆ. ಬಟ್ ಮೋರ್ ಆಫನ್ ವಿ ಕನ್ಸಿಡರ್ ದ್ಯಾಟ್ ಆಸ್ ಅ 5 ಮಾರ್ಕ್ ಏನಂತಾರೆ ಡಯಾಗ್ರಾಮ್. ಯಾಕೆಂದ್ರೆ ಡಯಾಗ್ರಾಮ್ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಅದು, ಅಂಡ್ ಲೇಬ್ಲಿಂಗ್ಸ್ ಜಾಸ್ತಿ ಇದೆ. ಆಲ್ ರೈಟ್, ಆದ್ರೂ ನೋಡ್ಕೊಂಡು ಹೋಗಿ. ಬಟ್ ಐ ವುಡ್ ಸೇ ದಟ್ ಅದು ಸ್ವಲ್ಪ 5 ಮಾರ್ಕ್ಸ್ ಕಡೆಗೆ ಜಾಸ್ತಿ ಇನ್ಕ್ಲೈನ್ಡ್ ಆಗಿರೋದು. ಲೈಕ್ ಐ ಸೆಡ್, ಇಲ್ಲಿ ಮೊನೋಕಾಟ್ ಎಂಬ್ರಿಯೋ ಕೇಳಿದರೆ, ಇಲ್ಲಿ ಗ್ರಾಸ್ ಎಂಬ್ರಿಯೋ. ಯು ನೋ ದಟ್ ಗ್ರಾಸ್ ಇಸ್ ಎಕ್ಸಾಂಪಲ್ ಆಫ್ ಮೊನೋಕಾಟ್. ಹಿಯರ್ SRFP ಅಂತ ಹೇಳಿದಾಗ ಅಗೇನ್ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿದಾಗ ಎನಾಟ್ರೋಪಸ್ ಓವ್ಯೂಲಿನ ಡಯಾಗ್ರಾಮ್ ಅನ್ನ 3 ಮಾರ್ಕಿಗೆ ಕೇಳೋ ಚಾನ್ಸ್ ಇದೆ. ನಿಮ್ಮ NCERT ಅಲ್ಲಿ ಮೈಕ್ರೋಪೈಲ್ ಮೇಲೆ ಚಲಾಜಾ ಕೆಳಗೆ ಅಂತ ತೋರಿಸಿದರೆ ಹಾಗೂ ಡ್ರಾ ಮಾಡಬಹುದು. ಇಲ್ಲ ಹೆಚ್ಚಿನ ಕಾಲೇಜ್ಗಳಲ್ಲಿ ನಾವು ಡ್ರಾ ಮಾಡಬೇಕಾದ್ರೆ ಮೈಕ್ರೋಪೈಲ್ ಕೆಳಗೆ ಚಲಾಜಾ ಮೇಲೆ ಡ್ರಾ ಮಾಡ್ತೀವಿ, ಅದು ಕೂಡ ಅಲೌಡ್. ಡೋಂಟ್ ವರಿ. ನೀಟಾಗಿ ಲೇಬಲ್ ಮಾಡಿ. ಪೆನ್ನಲ್ಲಿ ದಯವಿಟ್ಟು ಡಯಾಗ್ರಾಮ್ ಬರೀಲಿಕ್ಕೆ ಹೋಗ್ಬೇಡಿ. ಪೆನ್ಸಿಲ್, ಯೂಸ್ ಪೆನ್ಸಿಲ್. ನೆಕ್ಸ್ಟ್, ಹ್ಯೂಮನ್ ರಿಪ್ರೊಡಕ್ಷನ್ ಗೆ ಅಂತ ಬಂದಾಗ ಮೆನ್ಸ್ಟ್ರುವಲ್ ಸೈಕಲ್ ಅಂಡ್ ಇಟ್ಸ್ ಹಾರ್ಮೋನ್ ಪೂರ್ತಿಯಾಗಿ ಟಾಪಿಕ್ ಅನ್ನ ಅಲಾಂಗ್ ವಿತ್ ದ ಗ್ರಾಫ್, ಒಂದು ಗ್ರಾಫ್ ಕೊಟ್ಟಿದ್ದಾರೆ ನೋಡಿ, ಅಲಾಂಗ್ ವಿತ್ ದ ಗ್ರಾಫ್ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ. ಯಾವ ಹಾರ್ಮೋನ್ ಯಾವಾಗ ಪೀಕ್ ಹೋಗುತ್ತೆ, ಯಾವಾಗ ಡ್ರಾಪ್ ಆಗುತ್ತೆ. FSH ಇರಬಹುದು, LH ಇರಬಹುದು, ಓಕೆ, ಪ್ರೊಜೆಸ್ಟಿರಾನ್ ಇರಬಹುದು. ಸೊ ಆಲ್ ದ್ಯಾಟ್ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ ಯಾವ ಫೇಸ್ ಅಲ್ಲಿ ಏನ್ ಆಗುತ್ತೆ ಅಂತ. ಬಿಕಾಸ್ ಅಗೇನ್ ಟಾಪಿಕ್ ಹಾಕಿದೀನಿ, ಅದ್ರ ಸುತ್ತ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ಅಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಇನ್ನ ಹಾರ್ಮೋನ್ಸ್ ಯಾವ್ದೆಲ್ಲ ಅಂತ ಕರೆಕ್ಟ್ ನೋಡ್ಕೊಂಡು ಹೋಗಿ. ಹಿಯರ್ ವೆನ್ ವಿ ಕಮ್ ಪ್ಲಾಸೆಂಟಾ ಅಂಡ್ ಅದರ ಫಂಕ್ಷನ್ ಏನು, ಪ್ಲಾಸೆಂಟಾ ಮತ್ತೆ ಅದರ ಫಂಕ್ಷನ್ ಏನು ಅದನ್ನ ಕೇಳೋ ಚಾನ್ಸ್ ಇದೆ. ಸ್ಪೊಮ್ಯಾಟೋಜೆನಿಸಿಸ್ ಮತ್ತೆ ಅದರ ಹಾರ್ಮೋನ್. ಊಜೆನಿಸಿಸ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಸ್ಪೊಮ್ಯಾಟೋಜೆನಿಸಿಸ್ ಕೇಳ್ತಾರೆ, ಊಜೆನಿಸಿಸ್ ಕೇಳೋದೇ ಇಲ್ಲ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಊಜೆನಿಸಿಸ್ ಕೂಡ ದೇ ಕ್ಯಾನ್ ಆಸ್ಕ್ ಯು. ನಾಟ್ ನೆಸೆಸರಿ ದಟ್ ಓನ್ಲಿ ಸ್ಪೊಮ್ಯಾಟೋಜೆನಿಸಿಸ್ ಕೇಳ್ತಾರೆ. ಓಕೆ, ರಿಪ್ರೊಡಕ್ಟಿವ್ ಹೆಲ್ತ್ಗೆ ಬಂದಾಗ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಥವಾ ಇನ್ಫೆಕ್ಷನ್ಸ್, ಅದರ ಕಾಸಸ್ ಏನು, ಪ್ರಿವೆನ್ಷನ್ ಏನು, ಎಕ್ಸಾಂಪಲ್ಸ್ ಏನು, ಇದನ್ನ ಕೇಳಬಹುದು. ಅದನ್ನ ಬಿಟ್ರೆ ಕಾಂಟ್ರಸೆಪ್ಷನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಬರುತ್ತೆ ನೋಡಿ, ಪಿಲ್ಸ್ ಇರಬಹುದು ಅಥವಾ ಬ್ಯಾರಿಯರ್ ಡಿವೈಸಸ್ ಇರಬಹುದು, ಇದನ್ನೆಲ್ಲ ಕೂಡ ಕೇಳೋ ಚಾನ್ಸ್ ಇದೆ. ಓಕೆ, ಸೊ ದಿಸ್ ಅಗೇನ್ ಇಸ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ. ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇಸ್ MTP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಅಂಡ್ ಯಾವ ರೀಸನ್ಗೋಸ್ಕರ ಇದು ಅಲೌ ಮಾಡ್ತಾರೆ ಅಂಡ್ ವಿಚ್ ಇಸ್ ದ ಟೈಮ್ ಡ್ಯೂರೇಷನ್ ವೆನ್ MTP ಇಸ್ ಅಲೌಡ್. ಯಾವ ಟೈಮ್ ಫ್ರೇಮ್ ಅಲ್ಲಿ ಅವ್ರು ಎಷ್ಟು ವಾರದ ಒಳಗಡೆ ಮಾಡಿದ್ರೆ ಅಲೌಡ್ ಅದು ಆರ್ ಸೇಫ್ ಅದು ಅನ್ನೋದು, ಇದನ್ನ ಕೇಳೋ ಚಾನ್ಸಸ್ ಯೆಟ್ ಅಗೇನ್ ಇದೆ. ಇವಲ್ಯೂಷನ್ ಗೆ ಬಂದಾಗ ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಇನ ಡಯಾಗ್ರಾಮ್ ಕೇಳಬಹುದು. ಕನ್ವರ್ಜೆಂಟ್, ಡೈವರ್ಜೆಂಟ್ ಎವಲ್ಯೂಷನ್, ಅಡಾಪ್ಟಿವ್ ರೇಡಿಯೇಷನ್, ಇದರ ಮೇಲೆ ಕೂಡ 3 ಮಾರ್ಕ್ಸ್ ಕ್ವೆಶನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಗೆ ಬಂದಾಗ ಕಾಸಿಟಿವ್ ಆರ್ಗ್ಯಾನಿಸಮ್
ಡಿಸೀಸ್ ಕೊಡ್ತಾರೆ, ಆರ್ಗ್ಯಾನಿಸಮ್ ಯಾವುದು ಅಂತ ಕೇಳ್ತಾರೆ, ABC. ಅದು ಸುಮಾರು ಸರಿ ರಿಪೀಟ್ ಆಗಿದೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಸುಮಾರು ಸರಿ ರಿಪೀಟ್ ಆಗಿರುವಂಥದ್ದು. ಸೊ ಯು ವಿಲ್ ಹ್ಯಾವ್ ಟು ರಿಮೆಂಬರ್ ಕಾಸಿಟಿವ್ ಆರ್ಗ್ಯಾನಿಸಮ್ ಯಾವುದು ಅಂಡ್ ವಾಟ್ ಡಿಸೀಸ್ ಇಟ್ ಕಾಸಸ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ಗೆ ಬಂದಾಗ ಕೆಮಿಕಲ್ಸ್, ಎನ್ಸೈಮ್ಸ್, ಬಯೋಆಕ್ಟಿವ್ ಮಾಲಿಕ್ಯೂಲ್. ಮಾಡೆಲ್ ಕ್ವೆಶನ್ ಪೇಪರ್ 3ರಲ್ಲೂ ಬಯೋಆಕ್ಟಿವ್ ಮಾಲಿಕ್ಯೂಲ್ಸೇ ಕೇಳಿದ್ರು. ಸೈಕ್ಲೋಸ್ಪೋರಿನ್, ಸ್ಟ್ಯಾಟಿನ್, ಹಾಗೆ ಇದು ನಮ್ದು ಏನಪ್ಪಾ ಅದು ಇನ್ನೊಂದು ಸ್ಟ್ರೆಪ್ಟೋಕೈನೇಸ್. ಓಕೆ, ಸೊ ಅದನ್ನೇ ಕೇಳಿರೋದು. ಬಟ್ ಲೈಕ್ ಐ ಸೆಡ್, ಎನ್ಸೈಮ್ಸ್, ಕೆಮಿಕಲ್ಸ್ ನೋಡ್ಕೊಂಡು ಹೋಗಿ, ಅಲ್ಲಿಂದ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಇದೆ. ಅಂಡ್ ಇಕಾಲಜಿಗೆ ಬಂದಾಗ ಅಥವಾ ಓವರ್ ಆಲ್ ಇಕಾಲಜಿ ಯೂನಿಟಿಗೆ ಬಂದಾಗ ಇಕೋಸಿಸ್ಟಮ್ ಇಂದ 3 ಮಾರ್ಕಿಗೆ ಕೇಳೋಂಥ ಚಾನ್ಸ್. ಡಿಕಂಪೋಸಿಷನ್ ಸ್ಟೆಪ್ಸ್ ಅನ್ನ ಆರ್ಡರ್ ಅಲ್ಲಿ ಬರೀರಿ ಅಂಡ್ ದೆನ್ ಡಿಫೈನ್ ಒನ್ ಆಫ್ ದ ಸ್ಟೆಪ್ ಅಂತ ಮೆನ್ಷನ್ ಮಾಡಬಹುದು. ಕ್ಯಾಟಬಾಲಿಸಮ್ ಅಂದ್ರೆ ಏನು, ಹ್ಯೂಮಿಫಿಕೇಶನ್ ಅಂದ್ರೆ ಏನು, ಆರ್ ದೇ ಕ್ಯಾನ್ ಆಸ್ಕ್ ಯು ಪಿರಮಿಡ್ ಆಫ್ ಎನರ್ಜಿಯನ್ನ ಬಿಡಿಸಿ ಅಂಡ್ ವೈ, ಆರ್ ದೇ ಕ್ಯಾನ್ ಆಸ್ಕ್ ಯು ಪಿರಮಿಡ್ ಆಫ್ ಎನರ್ಜಿ ಯಾವಾಗಲೂ ಅಪ್ರೈಟ್ ಯಾಕಿರೋದು, ಇನ್ವರ್ಟೆಡ್ ಯಾಕಿರಲ್ಲ. ಪಿರಮಿಡ್ ಆಫ್ ಎನರ್ಜಿಯೇ ಕೇಳ್ಬೇಕಂತಿಲ್ಲ, ಬಯೋಮಾಸ್ ಕೇಳಬಹುದು, ನಂಬರ್ ಕೂಡ ಕೇಳಬಹುದು. ಇನ್ ವಿಚ್ ಆಫ್ ದೀಸ್ ಇಟ್ ಇಸ್ ಇನ್ವರ್ಟೆಡ್. ಪಿರಮಿಡ್ ಆಫ್ ಬಯೋಮಾಸ್ ಇಸ್ ಇನ್ವರ್ಟೆಡ್ ಇನ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ನಮಗೆ ಗೊತ್ತು. ಪಿರಮಿಡ್ ಆಫ್ ನಂಬರ್ ಕ್ಯಾನ್ ಆಲ್ಸೋ ಬಿ ಇನ್ವರ್ಟೆಡ್ ಅಂತ ಕೂಡ ನಮಗೆ ಗೊತ್ತು. ಇಲ್ಲಿ ಇಕಲಾಜಿಕಲ್ ಪಿರಮಿಡ್ ಲಿಮಿಟೇಷನ್ಸ್ ಕೇಳಿದ್ದಾರೆ. ಅಂದ್ರೆ ವೈ ಇಕಲಾಜಿಕಲ್ ಪಿರಮಿಡ್ ಅನ್ನ ಲಿಮಿಟೇಷನ್ ಅಂತ ಹೇಳಿದ್ರೆ ಕೊರತೆ ಏನಿದೆ ಅದರಲ್ಲಿ. ಫುಡ್ ಚೈನ್ ಅನ್ನ ಮಾತ್ರ ಕನ್ಸಿಡರ್ ಮಾಡುತ್ತೆ. 2 ಏನಂತಾರೆ ಟ್ರೋಫಿಕ್ ಲೆವೆಲ್ ಅಲ್ಲಿ ಇದ್ದಂಥ ಆರ್ಗ್ಯಾನಿಸಮ್ ಅನ್ನ ಕನ್ಸಿಡರ್ ಮಾಡಲ್ಲ. ಸ್ಯಾಪ್ರೋಫೈಟ್ಸ್ ಜಾಗ ಕೊಟ್ಟಿಲ್ಲ. 3 ರೀಸನ್ಸ್ ಇರೋದು. ಅದನ್ನ 3 ಮಾರ್ಕಿಗೆ ಇಲ್ಲಿ ಕೇಳಿರುವಂತದ್ದು. ಓಕೆ, ಎಸ್. ಸೊ 3 ಮಾರ್ಕಿಗೆ ದೀಸ್ ಆರ್ ದ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. However, you will have to be careful. And again, ಗೆಮಿಟೋಫೈಟಿನ ಒಂದು ಡಯಾಗ್ರಾಮ್ ಅನ್ನ ನೋಡ್ಕೊಂಡು ಹೋಗಿ. ಇಲ್ಲ ಅಂತ ಹೇಳ್ತಿಲ್ಲ ನಾನು, ಅದನ್ನ ಕೂಡ ಕೇಳಬಹುದು. ಬಟ್ ಒಂದ್ ವೇಳೆ ಕ್ವೆಶನ್ ಅನ್ನೋರು ABC ಅಂತ ಸ್ಪ್ಲಿಟ್ ಮಾಡಿದ್ರೆ ಒಂದೇ ಚಾಪ್ಟರ್ ಇಂದ ಮಾಡಬೇಕು. ಡಯಾಗ್ರಾಮ್ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಕೇಳಲ್ಲ, ಎಕ್ಸ್ಪ್ಲನೇಷನ್ ಕೇಳಿದ್ರೆ ಡಯಾಗ್ರಾಮ್ ಕೇಳಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಕ್ ಹೋಗ್ಬೇಡಿ. ದೀಸ್ ಆರ್ ದ ಮೋಸ್ಟ್ ಲೈಕ್ಲಿ ರಿಪೀಟಿಂಗ್ ಕೈಂಡ್ ಆಫ್ ಏನಂತಾರೆ ಟಾಪಿಕ್ಸ್. ಓಕೆ, ಈವನ್ ನಿಮ್ಗೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿನ ಸೆಕೆಂಡರಿ ಟ್ರೀಟ್ಮೆಂಟ್ ಅನ್ನ ಅವ್ರು ಕೇಳಬಹುದು, ಇಲ್ಲ ಪ್ರೈಮರಿ ಟ್ರೀಟ್ಮೆಂಟ್ ಅನ್ನ ಇಲಾಬೊರೇಟ್ ಮಾಡಿ ಅಂತ ಕೂಡ ಕೇಳಬಹುದು. ಸೊ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ STP ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನೋಡ್ಕೊಂಡು ಹೋಗಿ, ಪ್ರೈಮರಿ ಮತ್ತೆ ಸೆಕೆಂಡರಿಯಲ್ಲಿ ಕೂಡ ಏರೋಬಿಕ್ ಏರೇಷನ್ ಟ್ಯಾಂಕ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ಸ್ವಲ್ಪ ಜಾಸ್ತಿ ಓದಿ ಅಂತ. ಓಕೆ, ರೈಟ್. ಐ ಹೋಪ್ this has helped you. And 5 marks ಮತ್ತೆ ಹಾಟ್ಸ್ ಕ್ವೆಶನ್ ಎಲ್ಲಿಂದ ಬರಬಹುದು ಅನ್ನೋ ಒಂದು ಕಂಪ್ಯಾರಿಸನ್ ಅನ್ನ ನೆಕ್ಸ್ಟ್ ವಿಡಿಯೋಲಿ ತಗೊಂಡ್ ಬರ್ತೀನಿ. ಬಾಯ್, ಆಲ್ ದ ಬೆಸ್ಟ್.